ಇಂದು ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ಪೂರ್ತಿ ಪರಿಸರ ಕಾಳಜಿ ಬಗ್ಗೆ ಮಾತನಾಡೋ ಜನ ಪ್ರವಾಸ ಅಂತ ಹೊರಟ್ರೆ ಮುಗೀತು. ಯಾಕಂದ್ರೆ ಟ್ರಕ್ಕಿಂಗ್, ಪಿಕ್ನಿಕ್ ನೆಪದಲ್ಲಿ ತಾವು ವಿಸಿಟ್ ಕೊಡೋ ಸ್ಥಳದಲ್ಲಿ ವಾಟರ್ ಬಾಟಲ್, ಮದ್ಯದ ಬಾಟಲ್, ಪ್ಲಾಸ್ಟಿಕ್ ಕವರ್ಗಳನ್ನ ಎಲ್ಲೆಂದರಲ್ಲಿ ಎಸೆದು ಈಸಿಯಾಗಿ ಬಂದ್ಬಿಡ್ತಾರೆ. ಅಲ್ಲಿರೋ ಪ್ರಸಿದ್ಧ ಪ್ರವಾಸಿ ತಾಣದ ಕಥೆಯೂ ಕೂಡ ಅದೇ ಆಗಿದೆ. ಆಕಾಶಕ್ಕೆ ಮುತ್ತಿಕ್ಕುತ್ತಿರೋ ಬಿಳಿ ಮೋಡಗಳು, ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಪ್ರವಾಸಿಗರು, ಸುಂದರ ಹಸಿರಿನ ತಣ್ಣನೆ ವಾತಾವರಣವನ್ನ ಆಹ್ಲಾದಿಸುತ್ತಿರುವ ಪ್ರಕೃತಿ ಪ್ರಿಯರು, ಆಹ್ಲಾದಕರ ಹಾಗೂ ಬ್ಯೂಟಿ ಕ್ಲೈಮೇಟ್ಗೆ ಹೆಸರುವಾಸಿಯಾಗಿರುವ ವಿಶ್ವ ಪ್ರಸಿದ್ಧ ನಂದಿಗಿರಿ ಧಾಮದಲ್ಲಿ ಸದಾಕಾಲ ಕಂಡುಬರುವ ದೃಶ್ಯಗಳಿವು. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ಹಾಗೂ ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರದಲ್ಲಿರೋ ನಂದಿಗಿರಿ ಧಾಮ ಸೌಂದರ್ಯ ಸವಿಯಲು ನಿತ್ಯ ಸಾವಿರ ಪ್ರವಾಸಿಗರು ಬರ್ತಾರೆ. ಆದ್ರೆ ಸುಂದರ ಮತ್ತು ತಂಪನೆಯ ಪರಿಸರ ಕಣ್ತುಂಬಿಕೊಳ್ಳಲು ಬರೋ ಪ್ರವಾಸಿಗರು ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಡಿ ಸುಂದರ ಗಿರಿಧಾಮವನ್ನೇ ಪ್ಲಾಸ್ಟಿಕ್ ಮಯಗೊಳಿಸಿದ್ದಾರೆ. ಈ ಒಂದು ಬೆಟ್ಟಗಳಲ್ಲಿ ಪ್ರವಾಸಕ್ಕಂತ ಹೋಗಿ ಅಲ್ಲಿ ಬಾಟ್ಲುಗಳು ಮತ್ತು ಪ್ಲಾಸ್ಟಿಕ್ ಪೇಪರ್ನ ಎಲ್ಲೆಂದರಲ್ಲಿ ಚೆಲ್ಲಿ ಹಾಕಿ ಇದ್ದಾರೆ. ಯಾವುದೇ ಈ ರೀತಿ ದುಷ್ಕೃತ್ಯ ಎಸಗಬಾರ್ದು. ಯಾಕೆಂದರೆ ಈ ವರ್ಷ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧ ಅಂತೇಳ್ಬಿಟ್ಟು ಘೋಷಿಸಿದೆ. ಆ ಪ್ಲಾಸ್ಟಿಕ್ ನಿಷೇಧವನ್ನು ಪ್ರತಿಯೊಬ್ಬರು ಕೂಡ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದ ಪ್ಲಾಸ್ಟಿಕ್ ಕಥೆ. ಆದ್ರೆ ಟ್ರೆಕ್ಕಿಂಗಿಗೆ ಫೇಮಸ್ ಆಗಿರೋ ಸ್ಕಂದಗಿರಿ ಬೆಟ್ಟದಲ್ಲಿ ಹೇಳೋರು ಇಲ್ಲದಂತಾಗಿದೆ. ಯಾಕಂದ್ರೆ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಮಾಲಿನ್ಯ ಮಿತಿ ಮೀರಿದೆ. ರಾತ್ರಿ ವೇಳೆ ಟ್ರೆಕ್ಕಿಂಗ್ಗೆ ಬರೋ ಯುವಕರು ಪ್ಲಾಸ್ಟಿಕ್ ಕವರ್ನಲ್ಲಿ ಮದ್ಯ ಬಾಟಲ್ ಹಾಗೂ ಊಟ ಪಾರ್ಸಲ್ ತಂದು ಮೋಜು ಮಸ್ತಿ ಮಾಡ್ತಾ ಪ್ರವಾಸಿ ತಾಣಕ್ಕೆ ಕಂಟಕವಾಗ್ತಿದ್ದಾರೆ. ಆದರೆ ಪರಿಸರವಾದಿಗಳು ಅಲ್ಲಲ್ಲಿ ಬಿದ್ದ ಪ್ಲಾಸ್ಟಿಕ್ ಬಾಟಲ್ಗಳನ್ನ ತೆಗೆಯುತ್ತಾ ಪರಿಸರ ಕಾಳಜಿ ಮೆರೆಯುತ್ತಿದ್ದಾರೆ. ಅರಣ್ಯ ಅಧಿಕಾರಿಗಳು ಪ್ಲಾಸ್ಟಿಕ್ ಮುಕ್ತ ಮಾಡಲು ಶ್ರಮ ವಹಿಸ್ತೀವಿ ಅಂತಿದ್ದಾರೆ. ಅವೇರ್ನೆಸ್ ಮಾಡ್ತೀವಿ. ಪ್ಲಾಸ್ಟಿಕ್ದು ಏನೆಲ್ಲ ಡ್ರಾಬ್ಯಾಕ್ ಮತ್ತು ಯೂಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾವು ತೊಗೊಂಡು ಹೋಗಲೇಬೇಕು ಅನ್ನೋದಿದ್ರೆ ಒಂದು ಬಾಟಲ್ಗೆ ಒಂದು 10 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಸ್ಟಿಕ್ಕರನ್ನು ಪೇಸ್ಟ್ ಮಾಡ್ತೀವಿ. ಅಟ್ ದ ಎಕ್ಸಿಟ್ ಪಾಯಿಂಟಲ್ಲಿ ಅವರು ಆ ಬಾಟಲ್ನ ರಿಯಂಬರ್ಸ್ ಕೊಡ್ತಾರೆ, ರಿಟರ್ನ್ ಮಾಡ್ತಾರೆ. ಅದು ಸ್ಟಿಕ್ಕರು ಇರ್ತದೆ ಜೊತೆಗೆ. ಆವಾಗ ನಾವು 10 ರೂಪಾಯಿ ವಾಪಸ್ ಕೊಟ್ಬಿಡ್ತೀವಿ. ಒಂದು ಫಸ್ಟ್ ಥಿಂಗ್ ಏನಾಗುತ್ತೆ ಅಂತಂದರೆ ಅಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಇರಲ್ಲ. ಕೊನೆಗೆ ಅದು ಲಾಸ್ಟಿಗೆ ಪ್ಲಾಸ್ಟಿಕ್ ಒಂದು ಜಾಗದಲ್ಲಿ ಶೇಖರಣೆ ಆಗುತ್ತೆ. ಸೊ ಅದೇ ಕಾನ್ಸೆಪ್ಟ್, ಅದೇ ಒಂದು ಮಾಡಲನ್ನು ಇಲ್ಲಿ ಸ್ಕಂದಗಿರಿಯಲ್ಲೂ ಅಡಾಪ್ಟ್ ಮಾಡ್ಕೊಳ್ತೀವಿ. ಸುಂದರ ಆಹ್ಲಾದಕರ ಪ್ರಕೃತಿ ಸೌಂದರ್ಯ ಆಸ್ವಾದಿಸುವ ನೆಪದಲ್ಲಿ ಗಿರಿಧಾಮ ಹಾಗೂ ಸ್ಕಂದಗಿರಿಗೆ ಬರುವ ಪ್ರಜ್ಞಾವಂತ ಪ್ರವಾಸಿಗರು ಪ್ರಕೃತಿ ಬಗ್ಗೆ ಕಾಳಜಿ ವಹಿಸಬೇಕಿದೆ. ಪ್ರವಾಸಿ ತಾಣವನ್ನ ಪ್ಲಾಸ್ಟಿಕ್ ಮುಕ್ತ ಮಾಡಲು ಶ್ರಮಿಸಬೇಕಿದೆ. ಅಂದಾಗ ಮಾತ್ರ ಪರಿಸರವನ್ನ ಸುಂದರವಾಗಿಡಲು ಸಾಧ್ಯವಾಗಲಿದೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.